ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶಿವಕೃಪಾ ಕ್ರಿಯೇಷನ್ಸ್. ಇವತ್ತು ನಾನು ಟೈಲರಿಂಗ್ ಬಗ್ಗೆ ಕೆಲವೊಂದು ಉಪಯುಕ್ತವಾದ ಮಾಹಿತಿಗಳನ್ನ ನಿಮಗೆ ಹೇಳ್ಕೊಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಹಾಗೆ ಶೇರ್ ಮಾಡಿ. ಫ್ರೆಂಡ್ಸ್, ಯಾರು ಎಷ್ಟೇ ಪರ್ಫೆಕ್ಟಾಗಿ ಕೆಲಸನ ಮಾಡಿದ್ರೂ ಕೂಡ ಪ್ರತಿಯೊಬ್ಬರಿಗೂ ಅವ್ರ ಕೆಲಸಗಳಲ್ಲಿ ಕೆಲವೊಂದು ಚಿಕ್ಕ ಪುಟ್ಟ ಪ್ರಾಬ್ಲಮ್ಸ್ ಬಂದೇ ಬರುತ್ತೆ. ಹಾಗೆ ನಮ್ಮ ಟೈಲರಿಂಗಲ್ಲೂ ಕೂಡ ನಾವು ಎಷ್ಟೇ ಪರ್ಫೆಕ್ಟಾಗಿ ಕೆಲಸ ಮಾಡಿದ್ರೂ ಕೆಲವೊಂದು ಸಮಸ್ಯೆಗಳು ಬಂದೇ ಬರುತ್ತೆ. ಸೊ ಆ ಥರ ಬರುವಂತಹ ಚಿಕ್ಕ ಪುಟ್ಟ ಸಮಸ್ಯೆಗಳನ್ನ ಹೇಗೆ ಸಾಲ್ವ್ ಮಾಡ್ಕೋಬೇಕು ಅನ್ನೋದಕ್ಕೆ ಟಿಪ್ಸ್ಗಳನ್ನ ಕೊಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಇಲ್ಲಿ ತನಕ ಸಬ್ಸ್ಕ್ರೈಬ್ ಆಗಿರೋ ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು. ಬನ್ನಿ ಇವಾಗ ಆ ಟಿಪ್ಸ್ಗಳೇನು ಅಂತ ನೋಡೋಣ. ಹಾಗೆ ಫ್ರೆಂಡ್ಸ್, ನಿಮಗೆ ಏನೇ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ಮೊದಲನೇ ಟಿಪ್ಸ್ ಫ್ರೆಂಡ್ಸ್, ನಾವು ಸ್ಯಾರಿಗೆ ಜಿಗ್ಜಾಗ್ ಆಗಲಿ ಅಥವಾ ಅಂಚು ಹೊಲಿಯೋದಕ್ಕಾಗಲಿ ಕಟ್ ಮಾಡುವಾಗ ಸುಮ್ಮನೆ ಹಾಗೆ ಕಟ್ ಮಾಡಿಬಿಟ್ರೆ ಅದು ಸ್ಟ್ರೈಟಾಗಿ ಬಂದಿರೋದಿಲ್ಲ. ಅದ್ರ ಬದಲು ಈ ಥರ ಕಟ್ ಮಾಡಿಕೊಂಡು ಅಲ್ಲಿ ಒಂಚೂರು ದಾರನ ಎಳ್ಕೊಳ್ಳಿ. ನೋಡಿ, ಈ ಥರ ಫುಲ್ ಎಳ್ಕೊಂಡ್ರೆ ಒಂದು ಸ್ಟ್ರೈಟಾಗಿ ಲೈನ್ ಬರುತ್ತೆ. ಆ ಸ್ಟ್ರೈಟ್ ಲೈನ್ಗೆ ಕಟ್ ಮಾಡೋದ್ರಿಂದ ಸೀರೆ ಸ್ಟ್ರೈಟಾಗಿ ಜಿಗ್ಜಾಗು ನೀಟಾಗಿ ಬರುತ್ತೆ. ಇದು ಮೊದಲನೇ ಟಿಪ್ಸು. ಸೆಕೆಂಡ್ ಟಿಪ್ಸ್ ನೋಡೋಣ ಇವಾಗ. ನೋಡಿ ಫ್ರೆಂಡ್ಸ್, ನಾವು ಈ ಥರ ಫೋಲ್ಡ್ ಮಾಡಿಕೊಂಡು ಒಂದು ಸ್ಟ್ರೈಟ್ ಲೈನು ಹೊಲಿಬೇಕು ಅಂದರೆ ಬಿಗಿನರ್ಸ್ಗೆಲ್ಲ ಅದು ಸ್ಟ್ರೈಟಾಗಿ ಹೊಲಿಯೋದಕ್ಕೆ ಬರಲ್ಲ. ಬಟ್ಟೆ ಆ ಕಡೆ ಈ ಕಡೆ ಜರ್ಗಾಡುತ್ತೆ. ಈ ಥರ ಆದಾಗ ಹೊಲಿಗೆ ನೀಟಾಗಿ ಕಾಣಿಸೋದಿಲ್ಲ ಮತ್ತು ಸ್ಟ್ರೈಟಾಗಿ ಬರೋದಿಲ್ಲ. ಇದಕ್ಕೆ ನಾವೇನು ಮಾಡಬೇಕು ಅಂದರೆ ಡಬಲ್ ಸೈಡ್ ಗಮ್ ಟೇಪ್ನ ತಗೊಳ್ಳಿ. ಇದು ಒಂದು ಸೈಡು ಗಮ್ ಇರುತ್ತಲ್ಲ, ಆ ಸೈಡು ನಮಗೆ ಎಷ್ಟು ವಿಡ್ತ್ ಬೇಕಾಗುತ್ತೆ ಅದನ್ನು ನೋಡಿಕೊಂಡು ಆ ಮೆಜರ್ಮೆಂಟ್ಗೆ ಈ ಟೇಪ್ನ ಈ ಥರ ಅಂಟಿಸ್ಕೊಳ್ಳಿ. ಮೇಲ್ಗಡೆ ಇರೋ ಸ್ಟಿಕ್ಕರ್ನ ತೆಗಿಯೋಕ್ಕೆ ಹೋಗಬೇಡಿ. ಅಂಟಿಸ್ಕೊಂಡು ನೋಡಿ ಈ ಥರ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡಿ. ಈ ಥರ ಮಾಡೋದ್ರಿಂದ ನಮಗೆ ಸ್ಟ್ರೈಟಾಗಿ ಬರುತ್ತೆ ಸ್ಟಿಚ್ಚು, ಮತ್ತು ಬಟ್ಟೆ ಹೆಚ್ಚು ಕಮ್ಮಿ ಆಗೋಲ್ಲ, ಆ ಕಡೆ ಈ ಕಡೆ ಜರುಗಾಡೋದಿಲ್ಲ. ನೋಡಿ, ಇದು ಸ್ಟಿಚ್ ಎಷ್ಟು ನೀಟಾಗಿ ಬಂದಿದೆ ಅಲ್ಲ ಕೆಳಗಡೆದು. ನೋಡಿ, ಇದನ್ನು ನಾವು ಇನ್ನೂ ಸ್ವಲ್ಪ ದೊಡ್ಡದಾಗಿ ಸ್ಟಿಚ್ ಮಾಡಬೇಕು ಅಂದರೆ ಅದೇ ಗಮ್ ಟೇಪ್ನ ತೆಗೆದು ನೆಕ್ಸ್ಟು ನಮಗೆ ಎಷ್ಟು ಇಂಚಿಗೆ ಬೇಕಾಗುತ್ತೆ ಅಷ್ಟು ಇಂಚ್ಗೆ ಟೇಪ್ನ ಅಂಟಿಸ್ಕೊಳ್ಳಿ. ಇವಾಗ ಏನು ಸೈಜಿಗೆ ಬೇಕು ಆ ಸೈಜ್ಗೆ ಸ್ಟಿಚ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ನೀಟಾಗಿ ಬಂದಿದೆ. ನೆಕ್ಸ್ಟ್ ಸ್ಟೆಪ್ಪು, ಇವಾಗೆಲ್ಲ ವೆಲ್ವೆಟ್ ಕ್ಲಾತಲ್ಲಿ ಬ್ಲೌಸ್ ಹೊಲಿಸೋದು, ಫ್ರಾಕು, ಡ್ರೆಸ್ ಎಲ್ಲ ಫ್ಯಾಷನ್ ಆಗಿಬಿಟ್ಟಿದೆ. ಬಟ್ ಈ ವೆಲ್ವೆಟ್ ಕ್ಲಾತು ನಾವು ಎಷ್ಟು ನೀಟಾಗಿ ಹೊಲಿಯೋಕೆ ಹೋದ್ರೂ ಫುಲ್ ಲೂಸ್ ಬಂದುಬಿಡುತ್ತೆ. ನೋಡಿ, ನಾವು ಎಷ್ಟು ಕರೆಕ್ಟಾಗಿ ಇಟ್ಕೊಂಡು ಹೊಲಿದ್ರೂ ಅದು ಸ್ವಲ್ಪ ಆಚೆ ಈಚೆ ಹೋಗುತ್ತೆ. ವೆಲ್ವೆಟ್ ಕ್ಲಾತು ಫುಲ್ ಲೂಸ್ ಬರುತ್ತೆ. ಸ್ಟಿಚ್ಚಿಂಗು ನೀಟಾಗಿ ಕಾಣಿಸೋದಿಲ್ಲ, ಲೈನಿಂಗ್ ಎಲ್ಲ ಆ ಕಡೆ ಈ ಕಡೆ ಹೋಗ್ಬಿಟ್ಟಿರುತ್ತೆ. ಈ ಥರ ಪ್ರಾಬ್ಲಮ್ಗೆ ಏನು ಮಾಡಬೇಕಂದ್ರೆ ನಾವು ಕಟ್ ಮಾಡಿ ಇಟ್ಕೊಂಡಿರಬೇಕು ಬ್ಲೌಸ್ನ. ನಮಗೆ ಸ್ಟಿಚ್ಚಿಂಗ್ ಎಲ್ಲಿ ಬರುತ್ತೆ ಆ ಜಾಗನ ನೋಡಿಕೊಂಡು ನೋಡಿ ಈ ಥರ ಫ್ಯಾಬ್ರಿಕ್ ಗ್ಲೂ ತಗೊಳ್ಳಿ. ಫ್ಯಾಬ್ರಿಕ್ ಗ್ಲೂ ತಗೊಂಡು ನಾವು ಎಲ್ಲಿಗೆ ಸ್ಟಿಚ್ ಮಾಡಬೇಕು ಅಲ್ಲಿಗೆ ಗಮ್ ಹಾಕೋಬಿಡಿ. ಈ ಥರ ಗಮ್ ಹಾಕ್ಕೊಂಡು ಲೈನಿಂಗ್ನ ಇದ್ರ ಮೇಲೆ ಅಂಟಿಸ್ಕೊಳ್ಳಿ. ಸ್ಟಿಚ್ ನಮಗೆ ಎಲ್ಲಿಗೆ ಕರೆಕ್ಟಾಗಿ ಬರಬೇಕು ಅಲ್ಲಿಗೆ ಲೈನಿಂಗ್ನ ಈ ಥರ ಅಂಟಿಸ್ಕೊಬಿಡಿ. ಈ ಥರ ಅಂಟಿಸ್ಬಿಟ್ಟು ಒಂದು 5 ನಿಮಿಷ ಬಿಡಿ ಅದು ಡ್ರೈ ಆಗೋದಕ್ಕೆ. ಸ್ವಲ್ಪ ಒಂದು 5 ನಿಮಿಷ ಡ್ರೈ ಆದಮೇಲೆ ನೋಡಿ, ಇವಾಗ ಡ್ರೈ ಆಗಿದೆ. ಇದನ್ನು ಸ್ಟಿಚ್ ಮಾಡಿ. ಇವಾಗಿದ್ದು ವೆಲ್ವೆಟ್ ಕ್ಲಾತು ಆ ಕಡೆ ಈ ಕಡೆ ಜರ್ಗಾಡೋದಿಲ್ಲ, ಸ್ಟಿಚ್ಚಿಂಗು ಕರೆಕ್ಟಾಗಿ ನೀಟಾಗಿ ಬರುತ್ತೆ. ಫ್ರೆಂಡ್ಸ್, ಇದನ್ನು ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ಕಮೆಂಟ್ಸ್ ಮಾಡಿ. ನೋಡಿ, ಇವಾಗ ಟರ್ನ್ ಮಾಡ್ತೀನಿ. ಎಲ್ಲೂ ಲೂಸ್ ಅನ್ನೋದು ಬಂದಿಲ್ಲ, ನೀಟಾಗಿ ಫಿನಿಶಿಂಗ್ ಬಂದಿದೆ. ಓಕೆ, ನೆಕ್ಸ್ಟ್ ಟಿಪ್ ನೋಡೋಣ.
ಫ್ರೆಂಡ್ಸ್, ಇವಾಗೆಲ್ಲ ಟ್ಯಾಗಿಗೆ ಈ ಬಟ್ಟೆ ಕಮ್ಮಿ ಬಂದುಬಿಟ್ರೆ ಈ ಥರ ಎಕ್ಸ್ಟ್ರಾ ಟ್ಯಾಗ್ನ ಹಾಕ್ತೀವಿ. ಈ ಥರ ಎಕ್ಸ್ಟ್ರಾ ಟ್ಯಾಗ್ ಹಾಕೋದ್ರಿಂದ ನೋಡಿ ಇದು ಫುಲ್ಲು ಅಳ್ದೋಗ್ಬಿಡುತ್ತೆ. ಒಂದೆರಡು ಸಲ ಕಟ್ಟಿ ಯೂಸ್ ಮಾಡಿದ್ರೆ ಸಾಕು, ಬಿಚ್ಕೊಂಡು ಬಂದುಬಿಡ್ತದೆ. ಇದಕ್ಕೆ ನಾವೇನು ಮಾಡಬೇಕು ಅಂದರೆ ಸ್ವಲ್ಪ ಎಕ್ಸ್ಟ್ರಾ ಈ ಥರ ಕಾಟನ್ ಕ್ಲಾತ್ ತೊಗೊಂಡು ಈ ಥರ ಫೋಲ್ಡ್ ಮಾಡಿ ಹೊಲ್ಕೊಬಿಡಿ. ನಾನಿದು ನಿಮಗೆ ತೋರ್ಸೋಕ್ಕೋಸ್ಕರ ಸುಮ್ಮನೆ ಯಾವುದೋ ಬಟ್ಟೆಲಿ ತೋರಿಸ್ತಾ ಇದ್ದೀನಿ. ನೀವು ಮಾಡುವಾಗ ಕರೆಕ್ಟಾಗಿ ಮ್ಯಾಚಿಂಗ್ ಕಲರು ಅದರದ್ದು ಲೈನಿಂಗ್ ಇರುತ್ತಲ್ಲ ಅದರಲ್ಲೇ ಈ ಥರ ಮಾಡಿಕೊಂಡು ಹೊಲಿದ್ಬಿಟ್ಟು ಈ ಥರ ಒಂದು 2-3 ಫೋಲ್ಡ್ ಮಾಡ್ಕೊಳ್ಳಿ. ಲೈನಿಂಗ್ನ 2-3 ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿ. ಈ ಥರ ಮಾಡೋದ್ರಿಂದ ಆ ಟ್ಯಾಗು ನಮಗೆ ಈಜ್ಕೊಂಡು ಬರೋದಿಲ್ಲ ಮತ್ತು ಕಿತ್ತೋಗೋದು ಇಲ್ಲ. ಇವಾಗ ಅದಕ್ಕೆ ಅಟ್ಯಾಚ್ ಮಾಡ್ಕೊಳ್ಳಿ. ಇಲ್ಲಿ ಎಕ್ಸ್ಟ್ರಾ ಉಳಿದಿರುತ್ತಲ್ಲ ಅದನ್ನು ಹೆಮ್ಮಿಂಗ್ ಮಾಡ್ಕೊಬಿಡಿ ಒಳಗಡೆ. ನೆಕ್ಸ್ಟ್ ಟಿಪ್ಪು, ನಾವು ಬ್ಲೌಸೆಲ್ಲ ಸ್ಟಿಚ್ ಮಾಡಿ ಆದಮೇಲೆ ನಮ್ಮ ಹತ್ರ ಓವರ್ಲಾಕ್ ಇಲ್ಲ ಅಂದರೆ ಅಥವಾ ಇದು ಓವರ್ಲಾಕ್ ಮಾಡ್ಸೋಕ್ಕಾಗಲಿಲ್ಲ ಅಂದರೆ ನೋಡಿ ಈ ಥರ ಎಡ್ಜ್ ಇರುತ್ತಲ್ಲ ಅಲ್ಲಿ ಒಂದು ಅರ್ಧ ಇಂಚು ಫೋಲ್ಡ್ ಮಾಡಿ ಈ ಥರ ಫುಲ್ಲು ಹೊಲಿದ್ಬಿಡಿ. ಈ ಥರ ಮಾಡೋದ್ರಿಂದ ಬ್ಲೌಸ್ ಫಿನಿಶಿಂಗ್ ತುಂಬ ನೀಟಾಗಿರುತ್ತೆ ಮತ್ತು ಬ್ಲೌಸಲ್ಲಿ ಯಾವುದೇ ಥರ ದಾರ ಅಳ್ಕೊಂಡು ಬರೋದಿಲ್ಲ ಮತ್ತು ಕಸ್ಟಮರ್ಸ್ಗೂ ಇಷ್ಟ ಆಗುತ್ತೆ. ನೆಕ್ಸ್ಟ್ ಸ್ಟೆಪ್ಪು ಫ್ರೆಂಡ್ಸ್, ನಾವು ಹೊಲ್ದಿರ್ತೀವಿ ಆಲ್ರೆಡಿ ಬ್ಲೌಸ್ನ, ಆದರೆ ಫ್ರಂಟು ಸ್ವಲ್ಪ ಡೀಪ್ ಜಾಸ್ತಿ ಆಗಿಬಿಡುತ್ತೆ. ಡೀಪ್ ಜಾಸ್ತಿಯಾಗಿ ನಮಗೆ ಕಮ್ಮಿ ಮಾಡಿಕೊಡಿ ಅಂತ ತಂದುಕೊಡ್ತಾರೆ. ಆವಾಗ ನೀವು ಈ ಶೋಲ್ಡರ್ ಹತ್ರ ಹಿಡಿದ್ಬಿಟ್ರೆ ಏನಾಗುತ್ತೆ, ಚೆನ್ನಾಗಿ ಕಾಣಿಸೋದಿಲ್ಲ. ಸೊ ನಾವು ಈ ಡೀಪು ಮೇಲ್ಗಡೆಯಿಂದ ಕೆಳಗಡೆಗೆ ಒಂದು 5 ಇಂಚಿಗೆ ಮಾರ್ಕ್ ಹಾಕ್ಕೊಂಡು ಈ ಥರ ಅರ್ಧ ಇಂಚ್ಗೆ ಒಂದು ಸ್ಟಿಚ್ ಮಾಡಿಬಿಡಿ. ಫ್ರಂಟ್ ಸೈಡು ಡೀಪ್ ಜಾಸ್ತಿ ಆಗಿದ್ದರೆ ಈ ಥರ ಒಂದು ಅರ್ಧ ಇಂಚ್ಗೆ ಸ್ಟಿಚ್ ಮಾಡಿ. ಈ ಥರ ಮಾಡೋದ್ರಿಂದ ಫ್ರಂಟು ಡೀಪ್ ಕಮ್ಮಿ ಆಗುತ್ತೆ ಮತ್ತು ಅದು ಒಳಗಡೆಗೆ ಸೇರ್ಕೊಳ್ಳುತ್ತೆ, ಮೇಲೆಲ್ಲೂ ಕಾಣಿಸಲ್ಲ. ನಾವೇನಾದರೂ ಈ ಥರ ಶೋಲ್ಡರ್ ಹತ್ರ ಹಿಡಿದ್ಬಿಟ್ರೆ ಏನಾಗುತ್ತೆ, ಅಲ್ಲಿ ಚೆನ್ನಾಗಿ ಕಾಣಿಸಲ್ಲ. ನೋಡಿ ಇಲ್ಲಿ ಸ್ಲೀವ್ಸ್ ಹತ್ರ ಸ್ವಲ್ಪ ಎತ್ಕೊಂಡಂಗೆ ಆಗುತ್ತೆ. ಸೊ ಈ ಥರ ಟ್ರೈ ಮಾಡಿ ನೋಡಿ. ಹಾಗೆ ಬ್ಯಾಕ್ ಸೈಡು ಡೀಪ್ ಜಾಸ್ತಿಯಾಗಿ ಈ ಥರ ಅಗಲವಾಗಿ ಆಗ್ತಾಯಿದ್ರೆ ಏನು ಮಾಡೋಣ ಅಂದರೆ ನೋಡಿ ಇಲ್ಲಿ ಸೆಂಟರ್ಗೆ ಇಟ್ಕೊಳ್ಳಿ. ಈ ಶೋಲ್ಡರ್ ಎರಡನ್ನೂ ಸಮವಾಗಿ ಇಟ್ಕೊಂಡು ಸೆಂಟರ್ಗೆ ಮಾರ್ಕ್ ಮಾಡ್ಕೊಳ್ಳಿ. ಈ ಸೆಂಟರಿಂದ ನಮಗೆ ಡೀಪ್ ಎಷ್ಟು ಜಾಸ್ತಿ ಆಗಿರುತ್ತೆ, ಮ್ಯಾಕ್ಸಿಮಮ್ಮು ಅರ್ಧ ಇಂಚು 1 ಇಂಚು ಜಾಸ್ತಿ ಆಗಿಬಿಟ್ಟಿರುತ್ತೆ. ಸೊ ಅದನ್ನು ಒಳಗಡೆಯಿಂದ ಈ ಥರ ಮಾರ್ಕ್ ಮಾಡಿಕೊಂಡು ಅರ್ಧ ಇಂಚ್ಗೆ ಸ್ಟಿಚ್ ಮಾಡ್ಕೊಳ್ಳಿ. ಈ ಥರ ಮಾಡೋದ್ರಿಂದ ಬ್ಯಾಕ್ ಡೀಪ್ ಕಡಿಮೆ ಆಗುತ್ತೆ ಮತ್ತು ಶೋಲ್ಡರ್ ಡ್ರಾಪ್ ಆಗೋಲ್ಲ, ನೀಟಾಗಿ ಕೂರುತ್ತೆ ಬ್ಲೌಸು. ನೋಡಿದ್ರಲ್ಲ ಈ ಥರ ಇದು ಮಾಡಿದ್ಮೇಲೆ ಸ್ವಲ್ಪ ಇಲ್ಲಿ ಪ್ಯಾಚ್ ಹಾಕಿರೋ ಥರ ಕಾಣಿಸುತ್ತೆ ಅನ್ನೋದಾದರೆ ನಾವು ಇದಕ್ಕೊಂದು ಡಿಸೈನ್ ಮಾಡೋಣ. ಕೆಲವೊಂದು ಈ ಥರ ಬಟನ್ ಸಿಗುತ್ತೆ, ರೌಂಡ್ ಟೈಪ್ ಬಟನ್ನು, ಯಾವ ಥರದ್ದಾದರೂ ಪರವಾಗಿಲ್ಲ. ಈ ಥರ ಒಂದು 3 ಬಟನ್ನ ಇಟ್ಟು ಸ್ಟಿಚ್ ಮಾಡಿಬಿಡಿ. ಈ ಥರ ಮಾಡೋದ್ರಿಂದ ಬ್ಲೌಸ್ ಲುಕ್ಕು ಚೆನ್ನಾಗಿರುತ್ತೆ, ಸಿಂಪಲ್ಲಾಗಿ ಒಂದು ಡಿಸೈನ್ ಮಾಡ್ದಂಗೂ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮ್ಮ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ.